ತಮಿಳುನಾಡಿನಲ್ಲಿ ವಿಜಯ್ ಅವರ ದರ್ಬಾರ್ ಹೇಗಿರುತ್ತೆ ಗೊತ್ತಾ? ತಮಿಳುನಾಡಿನಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲಿದೆ ಟಿವಿಕೆ ಪಕ್ಷ. ಟಿವಿಕೆ ಸರ್ಕಾರಕ್ಕೆ ಕೈ ಜೋಡಿಸಲಿರುವ ಪಕ್ಷಗಳು ಯಾವುದು? ಆಪ್ಷನ್ಸ್ ಯಾವುದು? 109 ಸ್ಥಾನ ಪಡೆದಿರುವ ಟಿವಿಕೆಗೆ ಸರ್ಕಾರ ರಚನೆಗೆ 9 ಸೀಟು ಸಿಗಬೇಕು, ಇನ್ನು ಬಾಕಿ ಇದೆ. ಮ್ಯಾಜಿಕ್ ನಂಬರ್ 118 ತಲುಪೋಕೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್, ಪಿಎಂಕೆ, ಜಿಎಂಡಿಕೆ ಇದೆಲ್ಲವೂ ಕೂಡ ಆಪ್ಷನ್ ಹಾಕಿ ಟಿವಿಕೆ ಪಕ್ಷದ ಮುಂದೆ ಇದೆ. 3 ಪಕ್ಷಗಳು ಟಿವಿಕೆ ಕೈ ಜೋಡಿಸಿದಲ್ಲಿ ಒಟ್ಟು 120 ಸ್ಥಾನವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ. 3 ಪಕ್ಷಗಳ ಜೊತೆ ಸರ್ಕಾರ ರಚನೆ ಮಾಡಿ ವಿಜಯ್ ಅವರು ಸಿಎಂ ಆಗೋ ಸಾಧ್ಯತೆ ಇದೆ ಅಂತೆ. ಆಪ್ಷನ್ಸ್ ಏನು ವಿಜಯ್ ಅವರ ಮುಂದೆ ಇರೋದು? ಆ ಪಕ್ಷಗಳನ್ನ ಗಮನಿಸ್ತಿದ್ದೀರಿ. ಯಾವುದಕ್ಕೂ ಸ್ಪಷ್ಟ ಬಹುಮತ ಇಲ್ಲ. ಇದು ಯಾಕೆ ಈ ರೀತಿ ಆಯಿತು ಅಂದರೆ ಸ್ಪ್ಲಿಟ್ ವರ್ಡಿಕ್ಟ್. ಈ ವರ್ಡಿಕ್ಟ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಒಂದು ಕಡೆ ಸ್ಟಾಲಿನ್ ಪಕ್ಷದ ಬಗ್ಗೆ ಜನಕ್ಕಿರ್ತಕ್ಕಂಥ ಆಕ್ರೋಶ, ಇನ್ನೊಂದು ಕಡೆ ಪಳನಿಸ್ವಾಮಿ ಅಥವಾ ಒಂದು ಸಮರ್ಥ ನಾಯಕತ್ವ, ಜಯಲಲಿತಾ, MGR ನಂತರ ಒಂದು ಸಮರ್ಥ ನಾಯಕತ್ವ ಹೇಳ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ, ಇನ್ನೊಂದು ಕಡೆ ಒಂದು ಹೊಸ ಬದಲಾವಣೆ ಬೇಕು ಅಂತ. ಈ ರೀತಿ ಈ ಸಾರಿ ಸ್ಪ್ಲಿಟ್ ಆಗಿದೆ ವೋಟ್ಸ್. ಇದು ಜನತಂತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಅತಂತ್ರಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು. ಇದು ಕರ್ನಾಟಕದಲ್ಲಿ ಆಗಿಲ್ವೇ? ಒಂದು ಕಡೆ JDSಗೆ 42 ಸೀಟ್ ಕೊಟ್ಟು, ಇನ್ನೊಂದು ಕಡೆ ಕಾಂಗ್ರೆಸ್ಗೆ 75 ಸೀಟ್ ಕೊಟ್ಟು, ಇನ್ನೊಂದು BJPಗೆ 95ರಲ್ಲಿ ನಿಂತಾಗ ಈ ಪರಿಸ್ಥಿತಿ ಎದುರಿಸಿಲ್ವಾ ನಾವು? ಈಗ ಪರಿಸ್ಥಿತಿ ಇವತ್ತು ತಮಿಳುನಾಡಲ್ಲಿ ಉದ್ಭವ ಆಗ್ತಾ ಇದೆಯಲ್ಲ, ಯಾಕಿದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇದಷ್ಟು ಸುಲಭ ಇಲ್ಲ. ಇವು ಇನ್ ಪ್ರಿನ್ಸಿಪಲ್ಲು ಈಗ ಟಿವಿಕೆ ಪಕ್ಷ ನೀವು ಔಟ್ರೇಟ್ ಆಗಿ ಅಥವಾ ಅಣ್ಣಾ DMKನವರು ಸಪೋರ್ಟ್ ಮಾಡೋಕ್ಕೆ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಹೇಳ್ಬೋದು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಅಲ್ಲಿ ಕೆಲವು ತತ್ವ ಸಿದ್ಧಾಂತ ಕೆಲವು ಕಂಡೀಷನ್ಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಈಗ ಸ್ಟಾಲಿನ್ DMK ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಇಲ್ಲ, ಅವ್ರು ಒಪ್ಪೋದಿಲ್ಲ, ನಾವು ಅಪೋಸಿಷನ್ ಪಾರ್ಟಿನಲ್ಲಿ ಕೂತ್ಕೊಳ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ರಿಕ್ವೈರ್ಡ್ ನಂಬರ್ ಇನ್ನು ಉಳಿದಿರೋದು ಯಾರು ಅಂತ ಹೇಳಿದ್ರೆ, ಯಾರು ಈಗ 5 ಸೀಟಲ್ಲಿ ಬರ್ತಾ ಇದ್ದಾರೆ